ಸರ್ಕಾರಗಳು ಇದಕ್ಕೆ ಒಪ್ಪಿ ಇದು ಜಾರಿ ಆಗಿದ್ದೇ ಆದಲ್ಲಿ ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆಯಲ್ಲಿ ಭಾರಿ ಪ್ರಮಾಣದ ಇಳಿಕೆಯಾಗುತ್ತೆ. ಹೇಗಾಗುತ್ತೆ ಬದಲಾವಣೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋಣ. ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ 100 ರೂಪಾಯಿ ಇದ್ರೆ 1 ಲೀಟರ್ ಪೆಟ್ರೋಲ್ ತಯಾರಾಗಲಿಕ್ಕೆ ಸರಿಸುಮಾರು 30 ರೂಪಾಯಿ 38 ಪೈಸೆ ಆಗುತ್ತೆ. ಕೇಂದ್ರ ತೆರಿಗೆ 32 ರೂಪಾಯಿ, ತೆರಿಗೆನ ಸೇರಿಸ್ಕೊಂಡು ನಾವು ಲೆಕ್ಕ ಹಾಕೋದಾದ್ರೆ 32.98, 32 ರೂಪಾಯಿ 98 ಪೈಸೆ. ಇನ್ನು ರಾಜ್ಯ ತೆರಿಗೆ 23 ರೂಪಾಯಿ 49 ಪೈಸೆ ಇದೆ. ಡೀಲರ್ ಕಮಿಷನ್ 3 ರೂಪಾಯಿ 78 ಪೈಸೆ ಇದೆ. ಸಾಗಣೆ ವೆಚ್ಚ 20 ಪೈಸೆ. ಇದೆಲ್ಲವನ್ನ ಸೇರಿಸಿ 100 ರೂಪಾಯಿ ಹತ್ರ ಇದೆ ಪ್ರತಿ ಲೀಟರ್ ಪೆಟ್ರೋಲ್ನ ಬೆಲೆ. ಇನ್ ಕೇಸ್ GST ಅಂಡರಲ್ಲಿ ಪೆಟ್ರೋಲ್ ಬಂದಿದ್ದೇ ಆದಲ್ಲಿ 46 ರೂಪಾಯಿ 13 ಪೈಸೆ ಪ್ಲಸ್ GST ಹತ್ತತ್ರ 50 ರೂಪಾಯಿಗೆ ಪ್ರತಿ ಲೀಟರ್ ಪೆಟ್ರೋಲ್ ಸಿಗುವ ಸಂಭವ ಇದೆ. ಹಾಗೆ ಡೀಸೆಲ್ ದರ ಯಾವ ರೀತಿ ಬದಲಾವಣೆ ಆಗಬಹುದು ಗಮನಿಸ್ತಾ ಹೋಗೋಣ. ಪ್ರತಿ ಲೀಟರ್ಗೆ 86 ರೂಪಾಯಿ ಇದೆ. ತಯಾರಿಕೆ ವೆಚ್ಚ 31 ರೂಪಾಯಿ 3 ಪೈಸೆ ಇದೆ. ಇದಕ್ಕೆ ಕೇಂದ್ರದ ತೆರಿಗೆ 31 ರೂಪಾಯಿ 83 ಪೈಸೆ ಆ್ಯಡ್ ಆಗ್ತಾ ಇದೆ. ರಾಜ್ಯದ ತೆರಿಗೆ 16 ರೂಪಾಯಿ 3 ಪೈಸೆ ಆ್ಯಡ್ ಆಗ್ತಾ ಇದೆ. ಇದೆಲ್ಲವೂ ಕೂಡ ರಾಜ್ಯ ಹಾಗೆ ಕೇಂದ್ರ ಸರ್ಕಾರದ ಕಡೆಯಿಂದ ಹಾಕಲಾಗ್ತಾ ಇರುವ ತೆರಿಗೆ ಕಟ್ ಆಗಿಬಿಡುತ್ತೆ ನೇರವಾಗಿ GST ಜಾರಿ ಆಗಿದ್ದೇ ಆದಲ್ಲಿ. ಡೀಲರ್ ಕಮಿಷನ್ ಅಂತ ಹೇಳಿ ಹಾಕಲಾಗ್ತಾ ಇರುವ 3.67, 3 ರೂಪಾಯಿ 67 ಪೈಸೆ ಕೂಡ ಇದೆ. ಸಾಗಣೆ ವೆಚ್ಚ 20 ಪೈಸೆ. ಇವೆಲ್ಲವನ್ನ ಸೇರಿಸಿ ಹತ್ತತ್ರ 90 ರೂಪಾಯಿ ಇರುವ ಡೀಸೆಲ್ ರೇಟ್ GST ಲಾಗು ಆಗಿದ್ದೇ ಆದರೆ 38 ರೂಪಾಯಿ 4 ಪೈಸೆ ತಯಾರಿಕಾ ವೆಚ್ಚ, ಅದರ ಜೊತೆಗೆ GST ಆ್ಯಡ್ ಆಗಿ 40-45 ರೂಪಾಯಿ ಒಳಗೇನೆ ಪ್ರತಿ ಲೀಟರ್ ಡೀಸೆಲ್ ಸಿಗುವ